ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀವು ನಂಬುದಾದ್ರೆ ಹೀಗೆ ಹೇಳಿರಿ, ನೀವೆಲ್ಲೇ ಕೂತಿರ್ಬೋದು. ಏಸಯ್ಯ ಹೇಳ್ರಿ ನನ್ನೊಟ್ಟಿಗೆ, ಏಸಯ್ಯ ನಾನು ಪಾಪಿ ಎಂದು ಒಪ್ಪಿಕೊಂಡಿದ್ದೇನೆ ಸ್ವಾಮಿ. ನಿನ್ನ ನನ್ನ ಪಾಪವನ್ನು ತೊಳೆದು ಶುದ್ಧಿ ಮಾಡು. ಹಿಂದೆ ನನ್ನ ಹೃದಯದೊಳಗೆ ಬಾ ಸ್ವಾಮಿ. ಎಂದಿನಿಂದ ನನ್ನ ಶಾಪಗಳು, ಪಾಪಗಳು, ಮಂತ್ರ ಶಕ್ತಿಗಳು, ದುಷ್ಟನ ಕಾರ್ಯಗಳು ಯಾವುದು ನನ್ನ ನಾಳದಂತೆ ನನ್ನ ಹೃದಯದೊಳಗೆ ಬಾ ಸ್ವಾಮಿ. ಇಂದಿನಿಂದ ನಾನು ನಿನಗೆ ಸ್ಥಾನ ಕೊಡುತ್ತಾ ಇದ್ದೇನೆ. ನಾನು ಸ್ವರ್ಗದಲ್ಲಿರಬೇಕು, ನರಕಕ್ಕೆ ಹೋಗುವುದು ನನಗೆ ಇಷ್ಟ ಇಲ್ಲ ಸ್ವಾಮಿ. ನನ್ನ ತಂದೆ ತಾಯಿಗಳು ಕೂಡ ರಕ್ಷಣೆಯಲ್ಲಿ ಬರಬೇಕು, ಅಣ್ಣ ತಮ್ಮಂದಿರು ಬರಬೇಕು, ಬಂಧುಗಳು ಬರಬೇಕು. ನರಕಕ್ಕೆ ಹೋಗಬಾರದು ಸ್ವಾಮಿ. ಧನವಂತನು ನರಕದಲ್ಲಿ ಯಾತನೆ ಪಟ್ಟ. ಆದ್ದರಿಂದ ಸ್ವಾಮಿ ನಮ್ಮರ ರಕ್ಷಣೆಯಲ್ಲಿ ನಡೆಸು. ನನ್ನ ಪಾಪವನ್ನು ತೊಳೆದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಬೇಡಿದ್ದೇನೆ. ಮಹಾಪರಿಶುದ್ಧನೇ ಸ್ತೋತ್ರ, ಸರ್ವಶಕ್ತಿವಂತನೇ ಸ್ತೋತ್ರ ಸ್ವಾಮಿ. ಯಾರನ್ನೇ ಅಂಗೀಕರಿಸ್ತಾರೋ ಅವರಿಗೆ ಪಾಪಗಳ ಹಿಂದೆ ಕ್ಷಮಿಸಲ್ಪಡಲಿ. ಅವ್ರ ಹೃದಯದಲ್ಲಿ ನೀನು ವಾಸ ಮಾಡು, ನರಕದಿಂದ ಬಿಡುಗಡೆ ಮಾಡು. ಈ ಲೋಕದಲ್ಲಿರುವ ಸಣ್ಣ ಸಣ್ಣ ಕಷ್ಟಗಳಿಗೆ ನರಕ ಅಂತ ಹೇಳಿ ತಿಳಿಸು. ಆದಿಂದ ತಪ್ಪಿಸು, ಬಾಧೆಯಿಂದ ತಪ್ಪಿಸು, ಕಣ್ಣೀರಿಂದ ತಪ್ಪಿಸು, ವ್ಯಾಧಿಯಿಂದ ತಪ್ಪಿಸು. ಕುಟುಂಬನ ಆಶೀರ್ವದಿಸು, ಸಮಾಧಾನ ಕೊಡು, ಆರೋಗ್ಯ, ಆಯುಷ್ಯ ಕೊಡು, ಬಲ ಕೊಡು, ಶಕ್ತಿ ಕೊಡು. 2026 ಸ್ವಾಮಿ ಡಿಸೆಂಬರ್ ವರೆಗೂ ಪ್ರತಿ ಕುಟುಂಬಗಳಲ್ಲಿ ಕಾಪಾಡು. ಅವ್ರ ಹೊಲದಲ್ಲಿ ಬೆಳೆ ಕಾಳುಗಳು ಅಭಿವೃದ್ಧಿ ಹೊಂದಲಿ. ಅವರು ಮಾಡ್ತಿರುವ ಎಲ್ಲವೂ ಕೆಲಸ ಕಾರ್ಯಗಳಲ್ಲಿ ಸಫಲ ಕೊಟ್ಟು, ಹೋದ ವರ್ಷ ಏನು ಕಳೆದುಕೊಂಡಿದ್ದರು ಈ ವರ್ಷವೂ ಅದನ್ನು ಹೊಂದಿಕೊಂಡು ಉತ್ತಮರಾಗಿ ಜೀವಿಸುವಂತೆ ನಡೆಸು. ಬಂದಂತ ಅನೇಕ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ಮತ್ತೆ ಸ್ಪೆಷಲಿ ಸ್ವಾಮಿ ಬಲರಾಮ್ ಕುಟುಂಬ ಬಂದು ಬಳಗವನ್ನು ಆಶೀರ್ವದಿಸಿ, ಬರಬೇಕಾದ ಆಶೀರ್ವಾದ ಅವ್ರ ಹೊಲಗಳನ್ನ ಆಶೀರ್ವದಿಸಿ ಅಭಿವೃದ್ಧಿ ಕೊಡಬೇಕಾಗಿ, ನಮ್ಮನ್ನೆಲ್ಲ ಇಲ್ಲಿ ಕರೆದುಕೊಂಡು ಬಂದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಬೇಡಿದ್ದೇನೆ ಕರ್ತನೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಮಗನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಹವಾಸವು ಇವಾಗಲೂ ಯಾವಾಗಲೂ ಎಲ್ಲರೂ ನಮಗೂ ಸಕಲ ಪರಿಶುದ್ಧರಿಗೂ ಮತ್ತೆ ಮಾತು ಕೇಳುವಂತೆ ಎಲ್ಲ ಮಕ್ಕಳಿಗೂ ಇಂದಿನಿಂದ ಸದಾಕಾಲ ಜೊತೆ ನಡೆಸಲಿ. ಆಮೇನ್, ಆಮೇನ್, ಆಮೇನ್.